ಹಲೋ, ಹಳ್ಳಿಯವರು ಹೇಳಿದ್ದಾರೆ, ಬಂದರು ನ್ಯಾಯ ಮಾಡಿದ್ರು. ನನಗೊಂದು ಫೋನ್ ಮಾಡಿ ಬರ್ರಿ ಮಾಡಿರಿ ಅಂತೇನು ಹೇಳಿಲ್ಲ. ಬಂದು ಬರೀ ನಪ್ಪ ಲಗ್ನ ಆಗಿದ್ದಾನೆ ಮಾನಂದಾಗ, ನಾ ಅಶೋಕ್ ಮದುವೆ ಆಗಿದ್ದಾನೆ ಮಾನಂದಾಗೆ. ನನಗೆ ಹೇಳಬಾರ್ದ? ಮಾನಂದನು ಹೇಳಿಲ್ಲ, ಯಾರು ಅಂಡಿ ಮಕ್ಕಳು ಹೇಳಿಲ್ಲ. ಊರನ್ನವ್ರ ಮಂದಿ ಕರೆದು ನಾನೇ ಸೆಂಟರ್ಲಿಗೆ ಬರಲಿ. ಈಶ್ವರ್ ಹೇಳ್ತಾನೆ, ನಾನು ಮದುವೆನೇ ಆಗಲ್ಲ, ನಮ್ಮ ಮೋಸಿಗೆ ಸಾಕ್ತೀನಿ, ಒಂದು ಎಕರೆ ಹೊಲದಾಗ ನಾನು ಬದುಕಿಸ್ತೀನಿ, ದಾಡಿ ಮಾಡೋಕೆ ಅವ್ರು ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾನೆ ಈಶ್ವರು. ತೋದು ನನ್ನ ಮಗ ಸಾಕಲಿ, ಹೆಂಗೆ ಕೈಸ್ಕೊಂಡು ಸಾಯಿರಿ. ನಾನೇನು ಮದುವೆ ಆದಿಲ್ಲ, ನನ್ನ ಅಪ್ಪನೇ ಬಂದು ಓಡಾಡಿ ಬಂದು ಅಲ್ಲಿಗೆ ಬಂದು ಹೊಲ ಬರ್ತಂತ ಓಡಿ ಬಂದು ಕರೆದುಬಿಟ್ಟು ಮದುವೆ ಮಾಡಿದ್ದು. ಅವ್ನು ತೂಲು ನಮ್ಮ ಅಕ್ಕನ ಲಗ್ನ ಆಗಿ 10-15 ವರ್ಷ ಆದಮೇಲೆ ಲಗ್ನ ಮಾಡ್ಯಾನ ರಂಡಿ ಮಗ. ಅಪ್ಪನೂ ಬೈತೀನಿ ಇಲ್ಲ ಅಂತಿಲ್ಲ. ಅಲ್ಲ, ಈ ಥರ ಮಾಡಿ ಎಲ್ಲ ಆಟ ಆಡಿ ಎಲ್ಲ ಮಾಡಿ ಇಬ್ಬರು ಸೇರಿ ಹಿಂಗೆ ಮಾಡಿಸಲಿಕ್ಕೆ ನಮ್ಮ ತಂಗಿ ಕಳ್ಕೊಂಡಿದ್ದೀನಿ. ಒಂದು ಹೆಣ್ಣು ಬರಬೇಕು, ಒಂದು ಹೆಣ್ಣು ಸಾಯ್ಬೇಕು. ಹೊಲಕ್ಕೋಸ್ಕರ ಆಸೆ ಪಟ್ಟು ಅದೇ ಹೊಲದಾಗ ನನ್ನ ತಂಗಿಗೆ ಮಣ್ಣಾಗಿಟ್ಟಾನ. ಇದು ನ್ಯಾಯ ಮಾಡೋರು ಯಾರು? ನಿಮ್ಮ ಪಾಡಿ ನೀವು ನಿಮ್ಮನೆ ಯಾರು ನಿಮ್ಮ ಮಗಳು ಸತ್ತಿರೋ ಅಂದ್ರೆ, ಲಲಿತನ ಮಗಳು ಸತ್ತಿರೋ ಅಂದ್ರೆ ಯಾರೇ ಸರೋಜೆ? ಅವಾಗ ಹೆಂಗೆ ಮಾಡ್ತಿದ್ರಿ? ಲಗ್ನ ಮಾಡ್ತಿದ್ರೆ? ನಮ್ಮ ತಂಗಿ ಸತ್ತು 2 ತಿಂಗಳದ ಲಗ್ನ ಮಾಡ್ತೀರಿ ನೀವು? ಚತ್ತಿ ಪೂಜೆ ಮಾಡಿರಿ, ಲಗ್ನ ಮಾಡಿರಿ, ಚತ್ತಿ ಪೂಜೆ ಮಾಡಿರಿ, ಲಗ್ನ ಮಾಡಿರಿ. ನಿಮ್ಮ ಹಿಸ್ಟ್ರಿನೇ ಐತೆ ನನ್ನ ಹತ್ರ. ನಿಮ್ಮ ಸೋಷಿಯಲ್ ಮೀಡಿಯಾದ ನೋಡಿ ನಿಮ್ಗೆ ಆಯ್ತು ಮಾಡಿರಿ. ನಮ್ಗೆ ಮಾನ ಮರ್ಯಾದೆ ಬಸವಣ್ಣ ಸಿದ್ದಬಸವೇಶ್ವರ ಗುಡಿಯಾಗ ನ್ಯಾಯ ಪಂಚಾಯತಿ ಮಾಡಿರಿ. ಮನೆ ಬಂದು ಮಾಡೋದು ಬಿಟ್ಟು ಅಲ್ಲಿ ಬಂದಿದ್ದೀರಿ ನೀವು. ಅದಕ್ಕೆ ನಮ್ಮ ಅಕ್ಕದವ್ರು ಅವರು ಬಂದಿಲ್ಲ. ಮನೆಗೆ ಬಂದ್ರೆ ಬರ್ತಿದ್ರು ಅವರು. ನೀವು ಹೋಗಿ ಕಿಸ್ಕೊಂಡು ಅಲ್ಲಿ ಬಸವಣ್ಣ ಗುಡಿಯಾಗ ಹೋಗಿದ್ರೆ ನಿಮ್ಮ ಅವನ ಕಿತ್ತೋ ಸುಳೆ ಮಕ್ಕಳೇ, ಹಳ್ಳಿಯವರೇ, ನಿಮ್ಮ ಕಿತ್ತೋ ರಂಡಿ ಮಕ್ಕಳು ತಂದು ನನ್ನ ಮನೆಗೆ ಹೇಳಿ ನಿಮ್ಮ ಅವನ ನನಗೆ ಕುಡುಗಿಲ್ಲ ಹತ್ತಾಳಕಿ ಮಾನಂದ ಹೊಡ್ಯಾಕೆ. ಫಸ್ಟ್ ಮದುವೆ ಆದ ದಿನ ಚರಿಗಿಲೆ ಹೊಡೆದಾಳ ತೊಡ್ಡಿಗೆ ಆಕಿ ಮಾನಂದ. ಬಸವಣ್ಣ ಗುಡಿಗೆ ಆಣಿ ಮಾಡಮ್ಮ ಕರ್ಸು, ನಿಮ್ಮ ಮಗಳಿನ ಕರ್ಸು, ನಾನು ಬರ್ತೀನಿ ಆಣಿ ಮಾಡ್ತೀನಿ. ತೊಡ್ಡಿಗೆ ಹೊಡೆದಾಳ, ಕುಡಿಗಿಲ್ಲ ಎತ್ತ ಹೊಲ್ದಾಗ ಹೊಡ್ಲಿಕ್ಕೆ. ನಿಮ್ಗೇನು ಸೆಂಟ ಗೊತ್ತಾ? ನಿಮ್ಮ ತೂಲು ಹಳ್ಳಿಯವರು ನಿಮ್ಮ ಮಗಳ ತಪ್ಪಿಟ್ಕೊಂಡ್ಕೆ ಮಗಳಿಗೆ ಹೇಳೋದು ಬಿಟ್ಟಿಗೆ ಬಂದು ನಮ್ಗೆ ಕಿಸ್ಲಿಕ್ಕೆ ನಿಮ್ಮ ತೂಲು ಸಾಂಗಣಗಳು ಕೂಲಿಗೆ ನನ್ನ ತುಣ್ಣಿ ಇಡಲಿ.